ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳನ್ನು ಅವಮಾನಿಸುವ ಘಟನೆಗಳು ನಡೆದಿವೆ. ಹಿಂದೂಗಳಿಗಾಗಿ ಇರುವಂಥ ರಾಷ್ಟ್ರ ಅದು ನಮ್ಮ ಭಾರತ ಮಾತ್ರ. ನಾವು ಸಹಿಷ್ಣುತೆವಾದಿಗಳು. ಇಸ್ರೇಲ್ನ ಸಂವಿಧಾನದ ಮೊದಲ ಪುಟದಲ್ಲಿ ಭಾರತದ ಬಗ್ಗೆ ಗೌರವ ವ್ಯಕ್ತಪಡಿಸಿ ರಚನೆ ಮಾಡಿದ್ದಾರೆ. ಯಹೂದಿಗಳಿಗೆ ತೊಂದರೆಯಾದಾಗ ಆಶ್ರಯ ನೀಡಿದ್ದು ನಮ್ಮ ನೆಲ. ಇಂಥ ನೆಲದಲ್ಲಿ ಬೀದರ್, ಧಾರವಾಡ ಇನ್ನಿತರ 3 ಭಾಗಗಳಲ್ಲಿ ಜನಿವಾರ ಧರಿಸಿದ ಎನ್ನುವ ಕಾರಣಕ್ಕೆ ಸಿಇಟಿ ಪರೀಕ್ಷೆ ಕೇಂದ್ರದೊಳಗೆ ಪ್ರವೇಶ ಸಿಗದೆ ಪರೀಕ್ಷೆಯಿಂದ ಹೊರಹಾಕಿದ್ದು ಖಂಡನೀಯ ಎಂದು ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜನಿವಾರ ಹಾಕ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಅದು ಇಟ್ ಈಸ್ ಎ ಪ್ರೌಡ್ ಐಡೆಂಟಿಟಿ ಅಂತಿದೆ. ಪ್ರೌಡ್ ಐಡೆಂಟಿಟಿ ಫಾರ್ ವಾಟ್? ಯಾತಕ್ಕೆ ಅಂದರೆ ಭೌತಿಕವಾದಂಥ ಮತ್ತು ಮಾನಸಿಕವಾದಂಥ ಇಟ್ ಈಸ್ ಎ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ಯೂರಿಟಿ. ಒಬ್ಬ ಹಿಂದೂ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವನು ಪರಿಪೂರ್ಣನಾಗಿರಬೇಕು. ಅದಕ್ಕೆ ಅವನು ಜನಿವಾರವನ್ನು ಹಾಕಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆ್ಯಂಡ್ ಇಟ್ ಈಸ್ ಎ ಸಿಂಬಲ್ ಆಫ್ ನಾಲೆಡ್ಜ್. ಇಟ್ ಈಸ್ ಎ ಸಿಂಬಲ್ ಆಫ್ ಮಾರಲ್ ವ್ಯಾಲ್ಯೂಸ್. ಇದು ನಾನು ಹೇಳ್ತೇನೆ, ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪೂರ್ತಿ. ಇದಕ್ಕೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 25 to 28 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ನೀವು ತೆಗೆದು ನೋಡಿ, ನಮ್ಮ ಸಂವಿಧಾನದಲ್ಲಿ ಹಿಂದೂಗಳಿಗೆ ಸ್ಪೆಷಲಿ ಮೆನ್ಷನ್ ಮಾಡಿದ್ದಾರೆ ಜನಿವಾರ ಹಾಕೋದು. ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಇದು ನಮ್ಮ ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕಿಗೆ ಕೊಡಲಿ ಪೆಟ್ಟು ಕೊಡ್ತಕ್ಕಂಥ ಕೆಲಸವನ್ನು ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಯಾಕೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಉತ್ತರ ಕೊಡ್ತೀನಿ. ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ ತಪ್ಪು, ಯಾರೊಬ್ಬ ವ್ಯಕ್ತಿ CET ಪರೀಕ್ಷೆ ನಡೆಸೋಕ್ಕಾಗ್ತದ? ಯಾವುದೋ ಒಬ್ಬ ವ್ಯಕ್ತಿ CET ಪರೀಕ್ಷೆ ರೂಲ್ಸ್ಗಳು ಮಾಡೋಕ್ಕಾಗ್ತದ? ಆಗಲ್ಲ. ರೂಲ್ಸ್ಗಳನ್ನು CET ಬೋರ್ಡ್ ತೀರ್ಮಾನ ಮಾಡಲ್ಲ. ಅಲ್ಲಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದಿ ಮಿನಿಸ್ಟರ್, ಕನ್ಸರ್ನ್ ಮಿನಿಸ್ಟ್ರು ಆ ನಿಯಮಾವಳಿಗಳು ಏನಿರಬೇಕು, ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗ್ಬಾರ್ದು ಅಂತೇಳಿ ನಿಯಮಗಳನ್ನು ಮಾಡಿರ್ತಾರೆ ಪರೀಕ್ಷೆ. ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? DC. ಆಯಾ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳು ಹೊಂದಿರತಕ್ಕಂಥ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಅನುಷ್ಠಾನ ಮಾಡುತ್ತಾರೆ. ಯಾರ ಮುಖಾಂತರ ಮಾಡ್ತಾರೆ? ಆಯಾ ಪರೀಕ್ಷಾ ಕೇಂದ್ರಗಳ ಮೇಲ್ವಿಚಾರಕರು, ಹೆಡ್ ಸೂಪರ್ವೈಸರ್ ಮಾಡುವಂಥವ್ರು ಇರ್ತಾರಲ್ಲ, ಆ ಒಂದು ಪರೀಕ್ಷಾ ಕೇಂದ್ರಕ್ಕೊಬ್ಬ ಮುಖ್ಯಸ್ಥ ಇರ್ತಾರೆ. ಯಾರು ಇರ್ತಾರೆ? ಅವರು ಸರ್ಕಾರಿ ನೌಕರದಾರ ಇರ್ತಾರೆ. ಹೋಮ್ ಗಾರ್ಡ್ ಇರೋಲ್ಲ. ಯಾವನೊಬ್ಬ ಹೋಮ್ ಗಾರ್ಡ್ ಸರ್ಕಾರಿ ನೌಕರದಾರನ ಎಮರ್ಜೆನ್ಸಿಗೆ ಇಲ್ಲೇ ಹೋಮ್ ಗಾರ್ಡ್ ಅಂತ ಕೆಲಸ ಮಾಡೋರು ಇದ್ದಾರೆ ನಮ್ಮಲ್ಲೆಲ್ಲ. ಇದೆ ಯಾವುದಾದ್ರು ಅವಶ್ಯಕತೆ ಬಿದ್ದಾಗ, ಅನಿವಾರ್ಯತೆ ಬಿದ್ದಾಗ ಹೋಮ್ ಗಾರ್ಡ್ನ 1 ದಿನಕ್ಕೆ ಅಂತ 2 ದಿನಕ್ಕೆ ಅಂತ ಅವ್ರಿಗೆ 500-1000 ರೂಪಾಯಿ ಕೊಟ್ಟು ನೀವು ಅವ್ರನ್ನ ಕರ್ಸ್ಕೊತೀವಿ. ಅವ್ರು ಯಾರಾದರೂ ಸರ್ಕಾರಿ ನೌಕರದಾರ? ಇವರು ಕಡ್ಡಾಯವಾಗಿ ಹೇಳ್ತಾರೆ, ಒಂದು ಜನಿವಾರ ತೆಗೆಯೋದು ಇದು ಕಾನೂನು ಪ್ರಕಾರ ಅಪರಾಧ. ಲೀಗಲಿ ಇಟ್ ಇಸ್ ಎ ಕ್ರಿಮಿನಲ್ ಆಕ್ಟ್. ಬರೀ ಅಪರಾಧ ಅಷ್ಟೇ ಅಲ್ಲ, ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟ್. ಅವ್ರ ಮೇಲೆ ಪೊಲೀಸ್ನವ್ರು ಇಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಪೊಲೀಸರು ಕೂಡ ರೈಟ್ಸ್ ಕೊಟ್ಟಿದ್ದಾರೆ. ಏನಂತ? DC, ತಹಸೀಲ್ದಾರ್ ಇಮ್ಮಿಡಿಯೇಟ್ ಆಗಿ ಸಂಬಂಧಪಟ್ಟಂತ ಹೆಡ್ ಮೇಲೆ ಕೇಸ್ ಹಾಕಬೇಕಾಗಿತ್ತು, ಡಿಸ್ಮಿಸ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ಸಣ್ಣ ಅಪರಾಧ ಅಲ್ಲ ಇದು. ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ಸಣ್ಣ ಅಪರಾಧ ಅಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಜನಿವಾರ ಯಾವಾಗ ತೆಗಿತಾರೆ? ಯಾವುದೋ ಒಂದು ಮನೆಯಲ್ಲಿ ದುಃಖದ ಸಂದರ್ಭದಲ್ಲಿ ಮಾತ್ರ ಅಲ್ವಾ? ನಾನು ರೈಟ್. ಯಾಕಂದ್ರೆ ಯೂಶಲಿ ಎಲ್ಲ ನಾವು ಇದರಲ್ಲೇ ತೆಗೆದು ಹೇಳೋದು ಚೆನ್ನಾಗಿ ನೋಡಿ. ಲೀಗಲ್ ಸ್ಟೇಟಸ್ ಇಂಟರ್ನ್ಯಾಷನಲ್ ಲಾದಲ್ಲಿ ಆ್ಯಸ್ ಎ ಕಲ್ಚರ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸ್
wearing the Geneva is not subject to any legal restrictions in India or any other part of the world where Hindus are residing. ಜಗತ್ತಿನ ಯಾವುದೇ ದೇಶದಲ್ಲಿ ಹಿಂದೂಗಳು ಜನಿವಾರ ಹಾಕೋದನ್ನ ಕಾನೂನು ಪ್ರಕಾರ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಏರ್ಪೋರ್ಟಲ್ಲಿ ಚೆಕ್ಕಿಂಗ್ ಹೋಗ್ತೀವಲ್ಲ, ಎಲ್ಲಾದರೂ ಕೂಡ ಜನಿವಾರ ತೆಗೆದು ನೋಡಿದ್ರ? ಏನು ಅದಕ್ಕಿಂತ ಇವರೇನೇನು ಭಯೋತ್ಪಾದಕರು? ಇವರು ಹಿಂದೂಗಳನ್ನು ಭಯೋತ್ಪಾದಕರ? ಇದು ಇಂಟರ್ನ್ಯಾಷನಲಿ ಹಿಂದೂಗಳು ಏನೇನು ವೇರ್ ಮಾಡ್ತಾರೆ ಅದ್ರ ಬಗ್ಗೆ, ಸ್ಪೆಷಲಿ ಜನಿವಾರ ಬಗ್ಗೆ ಭಾಳ ಕರೆಕ್ಟ್ ಸ್ಟ್ರಿಕ್ಟ್ ಆಗಿ ಇದನ್ನು ಹೇಳಿರ್ತಕ್ಕಂಥದ್ದು. ಯಾವುದೇ ದೇಶದಲ್ಲಿ ಕೂಡ ಈ ರೀತಿಯಾದಂಥದ್ದಿಲ್ಲ. ಆದರೆ ಹಿಂದೂಗಳ ಬಹುಸಂಖ್ಯಾತರಾಗಿರ್ತಕ್ಕಂಥ ದೇಶದಲ್ಲಿ ಈ ಅಪರಾಧನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಎಲ್ಲೆಲ್ಲಿದೆ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ನಾನು ನೀವು ನೋಡ್ತಾ ಇದ್ದೆ, ಅದಕ್ಕೆ ನೀವು ಗಮನಕ್ಕೆ ತಂದಿಲ್ಲ. ನಂತರ ಬಿ.ಪಿ. ಕುಲಕರ್ಣಿ ಮಾತನಾಡಿ, ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮುಸ್ಲಿಂ ಸಮುದಾಯ ಮೊದಲನೆಯ ಸ್ಥಾನದಲ್ಲಿದೆ ಎಂದು ಹೇಳುತ್ತದೆ. ಆ ಸಮುದಾಯದಲ್ಲಿಯೂ ಉಪ ಪಂಗಡಗಳಿವೆ. ಈ ಹಿಂದಿನಿಂದಲೂ ಹಿಂದೂಗಳಿಗೆ ಅನ್ಯಾಯವಾಗುತ್ತಾ ಬಂದಿದೆ. ರಾಜ್ಯ ಸರ್ಕಾರ ಜನಿವಾರ ತೆಗೆಸಿದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹರಿಹಾಯ್ದರು. ಯಾವುದೇ ಒಂದು ವ್ಯಕ್ತಿಗೆ, ಯಾವುದೇ ಆಫೀಸರ್ಗೆ ಒಂದು ವೇಳೆ ಡಿಸ್ಮಿಸ್ ಮಾಡಿದ್ರೆ ಕ್ರಮ ತೆಗೆದುಕೊಂಡಾಗ ಮಾತ್ರ ಅವ್ರು ಎಚ್ಚರಿಕೆ ಹೇಳ್ತಾನೆ. ಇನ್ನು ಮುಂದೆ ಆಫೀಸರ್ಸರು ಸ್ವಲ್ಪ ಎಚ್ಚರಿಕೆ. ಈಗ ಹನ್ನೆರಡು ದರ್ಬಾರ್ ಮಾಡಿದ್ರು ಈಗ ಕಾಂಗ್ರೆಸ್ ಒಂದೇ ಅಂತ ಹನ್ನೆರಡು ದರ್ಬಾರ್ ತಮಗೆ ಇವತ್ತೊಂದು ಕೇಳ್ತಾರೆ, ಅದನ್ನು ಹೇಳ್ತಾರೆ, ನಾಳೆ ಒಂದು ಕೇಳಿ ಹೇಳ್ತಾರೆ. ಇವು ಮನೆ ಪತ್ರಿಕಾ ಮಾತ್ರ ಓದಿ ಹೋಗ್ತಾರೆ. ಈ ರಾಜ್ಯದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚದಂತ ತೋರಿಸಿ 92,000 ಮುಸ್ಲಿಂ ಜನಸಂಖ್ಯೆ ಇದೆ. ಮತ್ತು ಹಿಂದೂ ಮತ್ತು ಲಿಂಗಾಯತ ಸಮಾಜ ಮತ್ತು ಒಕ್ಕೂಟ ಸಮಾಜ ಕಡಿಮೆ ಅಂತ. ಬಹುಶಃ ನಮ್ಮ ರಾಜ್ಯದಲ್ಲಿ ಲಿಂಗಾಯತ ಸಮಾಜ ಹೆಚ್ಚುವಾದ ಜನಸಂಖ್ಯೆ, ಆ ನಂತರ ಒಕ್ಕೂಟ ಇರುವುದು. ನಮ್ಮ ಸಮಾಜ ಈ ಜನಿವಾರ ಸಮಾಜಗಳಲ್ಲಿ ನಮ್ಮದು ಹೆಚ್ಚಿದೆ. ಆಮೇಲೆ ಮುಸ್ಲಿಂ ಸಮಾಜಗಳು ಇಲ್ಲ ಅಂತಾರೆ, ಅಲ್ಲೂ ಅನೇಕ ಪಂಗಡಗಳು ಶಿಯಾ ಅಂತದ, ಸುನ್ನಿ ಅಂತದ, ತಿಂಜಾರ್ ಅಂತದ, ಸುಮಾರು 9-10 ಪಂಗಡಗಳು ಅವ್ರ. ಇದರ ಉದ್ದೇಶ ಏನಂತಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಿ, ಉಳಿದ ಸಂಖ್ಯೆಯನ್ನು ಹೆಚ್ಚು ಮಾಡಿ, ಅಲ್ಲಿ ಜಾತಿಯಲ್ಲಿ ವಿಷ ಮಾಡಿ, ಜಾತಿಯಲ್ಲಿ ವಿಷ ಹಚ್ಚಿ, ಒಟ್ಟು ಜಾತಿಗಳನ್ನು ಚಿತ್ರ ಮಾಡಿ, ಹಿಂದೂಗಳನ್ನು ಚಿತ್ರ ಮಾಡಿ ನಾವು ಸದಾಕಾಲ ಇರ್ತೀವಿ ಅನ್ನೋದು. ಯಾರೂ ಜಗತ್ತಿನಲ್ಲಿ ಸದಾಕಾಲ ಕುರ್ಚಿ ಕೂಡಲಿಕ್ಕಿಲ್ಲ. ನಾವಲ್ಲಿ ಇನ್ನೊಬ್ಬರಲ್ಲಿ ಆ ಕುರ್ಚಿ ಇರುತ್ತೆ. ಅವ ಎಷ್ಟೇ ದುಷ್ಟ ಮಾಡ್ರೆ ಅವನ ಅಂತ ಕಾಲ್ಬಂದು ಅಂತ ಅರ್ಥ. ಇವತ್ತು ನಮ್ಮ ಬಿದರ್ದಲ್ಲಂತೂ ಹುಡುಗನ ಹೇಳ್ತೀವಿ, ಎಷ್ಟು ಹುಡುಗ ಒಂದು ಮಾತು ಹೇಳ್ತಾನೆ. ನೋಡ್ರಿ, ತೆರವಾದಲ್ಲಿ ನಮ್ಮ ಸಮಾಜದಲ್ಲಿ ತೆಗಿಲಿಕ್ಕೆ ಅವಕಾಶ ಇಲ್ಲ, ನಮಗೆ ಯಾವುದೇ ರೀತಿಯಿಂದ ತೆಗಿಲಿಲ್ಲ. ಆ ಪರೀಕ್ಷೆ ಮೂಡಲಿಕ್ಕೆ ಹೊರತಾಗಿ ಜನ ತೆಗೆದು ಫಸ್ಟ್ ಹೇಳ್ತಾನೆ. ಅವ ಎಲ್ಲ ಪೇಪರ್ನಲ್ಲಿ ಫಸ್ಟ್ ಚೆನ್ನಾಗಿ ಬರ್ತಿರ್ತಾನೆ. ಅಂತಾಗ ಎಲ್ಲ ನೀವು ಜನ ತೆಗೆದು ಬರುವಲ್ಲ, ಅವ್ನು ಪರೀಕ್ಷೆ ಕೊಡ್ತಾರೆ. ಅದಿಂತ ಆಫೀಸರ್ ಏನು ಮಾಡೋದು, DC ಏನು ಮಾಡೋದು ಅಂದ್ರೆ ನಾವು ಏನು ಮಾಡ್ತೀವೋ ಮುಚ್ಚಿ. ಈಗ ಭ್ರಷ್ಟಾಚಾರದಾಗ ಎಲ್ಲ ಮುಚ್ಚಿ ಹೋಗ್ತಾರೆ. ದುಡ್ಡು ಕೊಟ್ಟು ಯಾವುದಕ್ಕೂ ಮುಚ್ಚಿ ಹೋಗ್ತಾರೆ. ಯಾವ ಬೇಕಾದ ಕಡೆ ಮಾಡಿ ಸುಲಿಗೆ ಮಾಡಿ ಯಾವುದನ್ನು. ಸಮಾಜದ ಮುಖಂಡ ವಾಸುದೇವ್ ಶಾಸ್ತ್ರಿ ಮಾತನಾಡಿ, ಚಲನಚಿತ್ರ ಹಿಡಿದುಕೊಂಡು ಕೆಲವು ಭಾಗಗಳಲ್ಲಿ ಬ್ರಾಹ್ಮಣರನ್ನು ಅವಮಾನಿಸುತ್ತಾ ಬಂದಿದೆ. ನಿಮಗೆ ಒಳ್ಳೆಯದು ಹಾಗೂ ಕೆಟ್ಟದ್ದಾದರೂ ಬ್ರಾಹ್ಮಣರು ಬೇಕು. ರಾಜ್ಯದಲ್ಲಿ ಸದ್ಯ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಪರಶುರಾಮನಂತೆ ನಾವು ಎದ್ದು ನಿಲ್ಲಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬಾಬುರಾವ್ ಕುಲಕರ್ಣಿ, ರಾಜೇಂದ್ರ ಕುಲಕರ್ಣಿ, ರಾಜೇಂದ್ರ ಭೋಸಲೆ, ಪುಟ್ಟು ಕುಲಕರ್ಣಿ, ಸುಭಾಷ್ ಕುಲಕರ್ಣಿ, ಭರತೇಶ್ ಶೆಟ್ಟಿ, ವಾಸುದೇವ್ ಸೋಲವಾಡಗಿ, ರಾಜು ಪದಕಿ, ಹನುಮಂತ ನಲವಾಡೆ, ಸಹನಾ ಅಬ್ಬಡಿಗೆ, ರಾಜು ಬಳ್ಳೊಳ್ಳಿ, ಸಂಗಮ್ಮ ದೇವರಹಳ್ಳಿ, ಗೌರಮ್ಮ ಹುನಗುಂದ್, ಪ್ರೀತಿ ಕುಂಬಾರ್, ಕಾವೇರಿ ಕುಂಬಾರ್, ರಾಜು ಮ್ಯಾಗೇರಿ, ಸಂಜು ಬಾಗೇವಾಡಿ, ಅಶೋಕ್ ಶನಿವಾರ್, ಆನಂದ್ ತುಪ್ಪದ್, ಅನಿಲ್ ಕುಲಕರ್ಣಿ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಎಲ್ಲ ಆಚರಣೆ ಮಾಡಲಿಕ್ಕೂ ಜನಿವಾರ ಸಮಾಜ ಬೇಕು. ಇವ್ರ ಮನೆಯೊಳಗೆ ಹೋಮ ಅವನಾದ್ರೆ ಜನಿವಾರ ಸಮಾಜ ಬೇಕು. ಯಾವುದೇ ಒಂದು ಶುಭ ಕಾರ್ಯ ನಡೀತು ಅಂದರೆ ಜನಿವಾರ ಸಮಾಜ ಬೇಕು. ಏನೇ ಹೇಯ ಕೃತ್ಯ ಇವ್ರ ಬಗ್ಗೆ ಅವಹೇಳನ ಮಾಡ್ಬೇಕಂದ್ರೂ ಇದೇ ಸಮಾಜಕ್ಕೆ ಮಾಡಬೇಕು. ನಾನು ನಿನ್ನೆ ಹೇಳಿದೆ, ನಾನು ಯಾವುದೋ ಒಂದು ಮೂವಿದೊಳಗೆ ತೋರಿಸ್ಬಿಡ್ತಾರೆ, ಜುಟ್ಲಕ್ಕೆ ಅಪಮಾನ ಮಾಡೋದು, ಪಂಚೆಗೆ ಅಪಮಾನ ಮಾಡೋದು, ಬರಿ ಮೈದು
ಮತ್ತು ಪ್ರತಿ ಸರಿನೂ ಬಡ ಬ್ರಾಹ್ಮಣ ಅನ್ನೋದು ಯಾಕೆ ಇವೆಲ್ಲ ಯಾಕೆ ಮಾಡ್ತಾರೆ? ಏನು ಹಿಂದೂಗಳೇನು ಏನು ಈ ಜನಿವಾರ ಸಮಾಜ ಕೈ ಬಳಿ ತೊಟ್ಕೊಂಡು ಕೂತದಂತ ಏನಿಲ್ಲ. ನಾನು ನಿನ್ನೆ ಹೇಳ್ದಂಗೆ ಒಮ್ಮೆ ನಾವು ಪರಶುರಾಮ ಆದೆವು ಅಂತಂದ್ರೆ ಹೆಂಗೆ ನಿರ್ನಾಮ ಮಾಡಿದ್ರು ಹಂಗೆ ಬೇಕಾದ ಮಾಡ್ಬೋದು. ಪ್ರತಿಭಟನೆಗೆ ಯಾರೂ ತಡೆಯಲ್ಲ. ಸಮಾಜ ಒಂದಾದ್ರೆ ಯಾರೂ ಈಡಿಲ್ಲ. ಅದಕ್ಕೆ ದೈವ ಒಂದಾದ್ರೆ ಯಾರೂ ಈಡಿಲ್ಲ ಅಂತ. ಹಂಗೆ ನಾವು ಇದನ್ನು ಜಿಲ್ಲಾಧಿಕಾರಿಗಳಿಗೇನು ನಿನ್ನೇನು ಎಲ್ಲ ಸಚಿವರಿಗೇನು ಮನವಿ ಕಳಿಸಿ ಅದರ ಪ್ರಕಾರ ಎಲ್ಲರ ಮೇಲೇನೂ ಕ್ರಮ ಕೈಗೊಂಡು ಒಂದು ಸೂಕ್ತವಾದ ನಿರ್ಧಾರ ತಗೋಬೇಕಂತ ಹೇಳಿ ನಾನು ಎಲ್ಲ ಸಮಾಜದ ಪರವಾಗಿ ಒಂದು ವಿನಂತಿಯನ್ನು ಮಾಡ್ಕೋತೀನಿ.